ಖುಷಿನಾ? ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನನ್ನ ತಂಗಿ ಮಲ್ಲೇಶ್ವರಂ ಶಾಪಿಂಗ್ಗೆ ಬಂದಿದ್ದೀವಿ. ಅಮ್ಮ ಬಂದಿಲ್ಲ, ನಾವಿಬ್ಬರೇ ಬಂದಿದ್ದೀವಿ. ಸೊ ಮಲ್ಲೇಶ್ವರಮಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀವಿ. ಸೊ ತಪ್ಪದೆ ಖಂಡಿತ ಕಡೆಯವರೆಗೂ ಎಲ್ಲರೂ ನೋಡಿ ಆಯಿತಾ. ನನ್ನ ಬರ್ಡೇ ಹತ್ತಿರ ಬರ್ತಿದೆ. ಸೊ ನನಗೆ ಯಾವಾಗಿಂದನೂ ಕ್ಯಾಸಿಯೋ ವಿಂಟೇಜ್ ವಾಚ್ ತೊಗೋಬೇಕು ಅಂತ ಇತ್ತು. ಸೊ ನನ್ನ ತಂಗಿ ಇದ್ಕೊಂಡು ನಾನೇ ಗಿಫ್ಟ್ ಮಾಡ್ತೀನಿ ನಿನ್ನ ಬರ್ಡೇಗೆ, ನೋಡೋಣ ಬಾ ಅಂತಂದು. ಸೊ ಅದಕ್ಕೆ ಮಂತ್ರಿ ಮಾಲ್ ಬಂದ್ವಿ. ಮಂತ್ರಿ ಮಾಲಲ್ಲಿ ಶಾಪರ್ ಸ್ಟಾಪ್ಗೆ ಬಂದ್ವಿ ಫಸ್ಟು. ಇಲ್ಲಿ ಕ್ಯಾಸಿಯೋ ವಾಚಸ್ ಕಲೆಕ್ಷನ್ಸ್ ನೋಡೋಣ ಅಂತ. ಸೊ ನನಗೆ ಇವೆರಡರಲ್ಲಿ ಈ ರೈಟ್ ಸೈಡ್ ಇದೆ ನೋಡಿ, ಅದು ಇಷ್ಟ ಆಯಿತು. ಲೆಫ್ಟ್ ಸೈಡ್ ನನ್ನ ತಂಗಿಗೆ ಇಷ್ಟ ಆಯಿತು. ಸೊ ಅವಳು ನೋಡಿಬಿಟ್ಟು ನಾನು ತೊಗೊಳ್ತೀನಿ ಅಂದರು. ಸೊ ಈ ಎರಡು ವಾಚಸ್ನ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಮಂತ್ರಿ ಮಾಲ್ ಆಚೆ ಈ ಥರ ಮಾವಿನಕಾಯಿ ಇಟ್ಕೊಂಡಿದ್ರು. ಸೊ ಮಾವಿನಕಾಯಿ ತೊಗೊಂಡ್ವಿ. ಬಟ್ ಮಾವಿನಕಾಯಿ ಏನಷ್ಟು ಚೆನ್ನಾಗಿರಲಿಲ್ಲ, ತುಂಬ ಹಣ್ಣಾಗಿತ್ತು. ಆಮೇಲೆ ನನ್ನ ತಂಗಿಗೆ ವಂಕಿ ರಿಂಗ್ ಬೇಕಿತ್ತು. ಸೊ ಅಲ್ಲೇ ಮಲ್ಲೇಶ್ವರಂ GRTಗೆ ಬಂದ್ವಿ. ಸೊ ಇಲ್ಲಿ ಕಲೆಕ್ಷನ್ಸ್ ನೋಡ್ತಿದ್ವಿ. ಅವಳಿಗೆ ಪ್ಲೇನ್ ವಂಕಿ ರಿಂಗ್ ಬೇಕಿತ್ತು, ಸ್ಟೋನ್ಸ್ ಏನೂ ಇರ್ದಿರ ಓನ್ಲಿ ಪ್ಲೇನ್ ವಂಕಿ ರಿಂಗ್ ಬೇಕಿತ್ತು. ಸೊ ಇದು ಹಾಕ್ಕೊಂಡ್ಲು, ಬಟ್ ಅವಳಿಗೇನೋ ಡಿಸ್ಕಂಫರ್ಟ್ ಫೀಲ್ ಆಯಿತು. ಅಂದರೆ ಒಂದು ಸ್ವಲ್ಪ ಟೈಟ್ ಥರ ಚುಚ್ಕೊಳ್ಳೋ ಥರ ಆಯಿತು. ಸೊ ಲೈಕ್ ಆಗಿಲ್ಲ, ಬಂದ್ವಿ. ಸೊ ಇಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹುನ್ಕಲ್ ಕಾಫಿ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಿಲ್ಟರ್ ಕಾಫಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಹಾಗೆ ಮನೆಗೆ ಅಂತ ಒಂದು ಕಾಫಿ ಪೌಡರ್ನ ತೊಗೊಂಡು 250, ಅದು 1/4 kg 250 ರುಪೀಸು. ಅದು ತೊಗೊಂಡು ಹಾಗೆ ಸ್ಟ್ರೀಟ್ ಶಾಪಿಂಗ್ಗೆ ನಡ್ಕೊಂಡು ಬರ್ತಿದ್ರೆ ಇಲ್ಲೊಂದು ಇದು ಕಾಣಿಸ್ತು, ಚೈನು. ಇದು ನೋಡಿದ್ವಿ, ಬಟ್ ಚೈನ್ ಪ್ರೈಸ್ ಜಾಸ್ತಿ ಹೇಳಿದ್ರು. ಸೊ ಬೇಡ ಅಂತ ವಾಪಸ್ ಬಂದ್ವಿ. ಸಂಪಿಗೆ ಹೂ ಕೊಡಿ. ಸಂಪಿಗೆ ಹೂ ಬಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಯಾವಾಗ ಮಲ್ಲೇಶ್ವರಂಗೆ ಹೋದರೂ ಸಂಪಿಗೆ ಹೂ ತೊಗೊಂಡು ಹೋಗ್ತೀವಿ. ಬಟ್ ಸಂಪಿಗೆ ಹೂ ರೇಟ್ ಜಾಸ್ತಿ ಹೇಳ್ತಿದ್ದಾರೆ, 10 ರುಪೀಸ್ಗೆ 3 ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಅಲ್ಲಿ ಸಂಪಿಗೆ ಹೂ ಪರ್ಚೇಸ್ ಮಾಡಿ ಬರುತ್ತೆ, ಅದನ್ನು ತೊಗೊಂಡು ಬಂದ್ವಿ. ಮೊಳ ಕೊಡಿ, ಒಂದೇ ಸಾಕು ಸಾಕು. ಆಮೇಲೆ ಅಲ್ಲೇ ಅದೇ ಸ್ಟ್ರೀಟಲ್ಲೇ ಜಾಯಲುಕಾಸು ಇರುತ್ತೆ. ಸೊ ನೆಕ್ಸ್ಟ್ ಇನ್ನು ಜಾಯಲುಕಾಸ್ಗೆ ಹೋದ್ವಿ. ಅಲ್ಲಿ ಪ್ಲೇನ್ ವಂಕಿ ರಿಂಗ್ ಅವಳಿಗೆ ಯಾವ ಥರ ಬೇಕೋ ಆ ಥರ ಸಿಕ್ತು. ಸೊ ಇದೇ ಸೆಲೆಕ್ಟ್ ಮಾಡಿಕೊಂಡ್ಳು. ಇದೊಂದು 4.2 ಗ್ರಾಮ್ಸೋ ಎಷ್ಟೋ ಇದೆ. ಸೊ ಅವಳಿಗೆ ಇಷ್ಟ ಆಯಿತು ಇದು. ಸೊ ಇದನ್ನೇ ಪರ್ಚೇಸ್ ಮಾಡಿಕೊಂಡ್ಳು. ಅವಳ ಬರ್ಡೇಗೆ ನಮ್ಮಪ್ಪ ಗಿಫ್ಟ್ ಮಾಡಿದ್ರು ಇದನ್ನು ಅವಳಿಗೆ. ಸೊ ಜಾಯಲುಕಾಸಲ್ಲಿ ಇದನ್ನು ಪರ್ಚೇಸ್ ಮಾಡಿಕೊಂಡು ಅಷ್ಟಿಗೆ ತುಂಬ ಎಕ್ಸಾಸ್ಟ್ ಆಗೋಗಿತ್ತು. ಎಲ್ಲ ಸ್ಟ್ರೀಟೆಲ್ಲ 8 ಕ್ರಾಸ್ ಎಲ್ಲ ನೋಡೋ ಅಷ್ಟರಲ್ಲೇ ತುಂಬ ಟಯರ್ಡ್ ಆಗೋಗಿತ್ತು. ಸೊ ಪಾನಿಪುರಿ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ವಿ. ಅಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟು ಬರ್ತಾ ಇದ್ವಿ. ತುಂಬ ಟ್ರಾಫಿಕ್ ಇತ್ತು. ಮನೆ ರೀಚ್ ಆಗೋ ಅಷ್ಟರಲ್ಲೇ ತುಂಬ ಲೇಟ್ ಆಗೋಯಿತು.